ಪಂಜಾಬ್ ದೆಹಲಿ IPL ಪಂದ್ಯ ಮೇಲೆ ಕರಿನೆರಳು ಬಿದ್ದಿದೆ ಅನ್ನುವಂತ ಮಾಹಿತಿ. ಧರ್ಮಶಾಲಾ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಪಂದ್ಯ ಸದ್ಯಕ್ಕೆ ಈ ಸ್ಟೇಡಿಯಂ ಮೇಲೆ ದಾಳಿ ಆಗುವ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಸ್ಟೇಡಿಯಂನಲ್ಲಿ ಲೈಟ್ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಲಾಗಿದೆ. ಸ್ಟೇಡಿಯಂನಲ್ಲಿದ್ದ ಜನರಿಗೆ ಸ್ಟೇಡಿಯಂನಿಂದ ಹೊರ ಕಳಿಸಲಾಗಿದೆ. ಪಂದ್ಯ ಅರ್ಧಕ್ಕೆ ರದ್ದು ಮಾಡಿ ಪಂದ್ಯವನ್ನ ರದ್ದು ಮಾಡಿ ಅಲ್ಲಿದ್ದಂಥ ಜನರನ್ನ ಸದ್ಯ ಹೊರ ಕಳಿಸಲಾಗಿದೆ. ಧರ್ಮಶಾಲಾ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ IPL ಪಂದ್ಯ ಇದು ಅರ್ಧಕ್ಕೆ ರದ್ದಾಗಿದೆ. ಸದ್ಯಕ್ಕೆ ಸ್ಟೇಡಿಯಂನ ಲೈಟ್ ಆಫ್ ಮಾಡಿ ಬ್ಲಾಕ್ಔಟ್ ಮಾಡಲಾಗಿದೆ. ಅಲ್ಲಿದ್ದಂಥ ಎಲ್ಲ ಜನರನ್ನು ಕೂಡ ಅಲ್ಲಿಂದ ಹೊರ ಕಳಿಸಲಾಗಿದೆ. ಭಾರತೀಯ ಸೇನೆಗೆ ಇಲ್ಲಿ ದಾಳಿ ಆಗಬಹುದು ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದಂತೆ ಭಾರತೀಯ ಸೇನೆ ಅಲರ್ಟ್ ಆಗಿದೆ. ಇಲ್ಲಿ ಆಗಬಹುದಾದಂತಹ ದಾಳಿಯ ಅನಾಹುತವನ್ನ ಈಗಾಗಲೇ ಯಾವುದೇ ನಾಗರಿಕರ ಸಾವಾಗದೇ ಇರುವಂತೆ ತಡೆಯುವ ಪ್ರಯತ್ನ ಮಾಡಿದೆ. ಮತ್ತು ಇಲ್ಲಿಗೆ ಯಾವ ಮಿಸೈಲ್ ಅನ್ನು ಗುರಿ ಹಾಕಿಸಿದಾರೋ ಅದನ್ನ ಅರ್ಧದಲ್ಲೇ ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕತ್ತೆ, ಅದು ಬೇರೆ ಮಾತು. ಬಟ್ ಸೆಕೆಂಡ್ ಆಪ್ಷನ್ ಇಲ್ಲಿಗೆ ಬರೋದು ಒಂದು ವೇಳೆ ಮಿಸ್ ಆಗಿ ಬಂದ್ರು ಏನೋ ಆಗಬಾರ್ದು ಅಂತ ಇಲ್ಲಿಂದ ಎಲ್ಲರನ್ನ ಆಗ್ಲೇ ಕಳಿಸಾಗಿದೆ. ಧರ್ಮಶಾಲಾ ಸ್ಟೇಡಿಯಂ ಇದು ಪಂಜಾಬ್ನಲ್ಲಿರುವಂಥದ್ದು. ಇಲ್ಲಿ IPL ಪಂದ್ಯ ಇತ್ತು ಇವತ್ತು. ಪಂಜಾಬ್ ಮತ್ತು ಡೆಲ್ಲಿ ಮ್ಯಾಚ್ ಇತ್ತು ಇವತ್ತು. ಅರ್ಧ ಆಟ ಆಗಿದೆ, ಇನ್ನು ಅರ್ಧ ಆಟ ರದ್ದಾಗಿದೆ. ಸದ್ಯ ಮುಂದೆ ಎಲ್ಲ IPL ಪಂದ್ಯಗಳು ರದ್ದಾದರೂ ಆಶ್ಚರ್ಯ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಹುಶಃ IPL ಪಂದ್ಯಗಳನ್ನು ನಿಲ್ಲಿಸಬೇಕಾಗ್ಬೋದು ಮುಂದೆ. ಈಗ ಧರ್ಮಶಾಲಾ ಪಂಜಾಬ್ನ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ರದ್ದು ಮಾಡಿ ಆಟಗಾರರನ್ನು ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿ ಮತ್ತು ಅಲ್ಲಿ ಬಂದಂಥ ವೀಕ್ಷಕರನ್ನು ಕೂಡ ಎಲ್ಲರನ್ನೂ ಹೊರಗೆ ಕಳಿಸಿದ್ದಾರೆ. ಅರ್ಧಕ್ಕೆ ಆಟ ಬಂದಾಗಿದೆ. ಆಟವನ್ನು ಅರ್ಧಕ್ಕೆ ನಿಲ್ಲಿಸಿ ಸ್ಟೇಡಿಯಂನಿಂದ ಕಾಲು ಕೆತ್ತುತ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಭದ್ರತೆ ದೃಷ್ಟಿಯಿಂದ ಈಗ ಎಲ್ಲರನ್ನ ಕೂಡ ಸ್ಟೇಡಿಯಂನಿಂದ ಹೊರಗೆ ಕಳಿಸಿ ಬ್ಲಾಕ್ಔಟ್ ಮಾಡಲಾಗಿದೆ. ಸ್ಟೇಡಿಯಮನ್ನು ಕಂಪ್ಲೀಟಾಗಿ ಲೈಟ್ ಆಫ್ ಮಾಡಿ ಅಂಡರ್ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಆ ಸ್ಟೇಡಿಯಮನ್ನು ಈಗ ಸದ್ಯ. IPL ಮೇಲೂ ಕೂಡ ಈಗಾಗಲೇ ಯುದ್ಧದ ಕಾರ್ಮೋಡ ಕವಿದಿದೆ. ಇನ್ನು ಜಮ್ಮು ಕಾಶ್ಮೀರದ ವಾಯುನೆಲೆಯನ್ನು ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಭಾರತದ ಹಲವು ನಗರಗಳ ಮೇಲೆ ದಾಳಿಗೆ ಮುಂದಾಗಿರುವಂಥ ಪಾಕಿಸ್ತಾನ ಅಟ್ಯಾಕ್ ಅನ್ನು ಶುರು ಮಾಡಿದೆ. ಪಾಕಿಸ್ತಾನದ ಮಿಸೈಲ್ಗಳನ್ನು ಈಗಾಗಲೇ ಭಾರತೀಯ ಸೇನೆ ಗಡಿ ದಾಟುವ ಮುನ್ನವೇ ಅವುಗಳನ್ನು ಹೊಡೆದುರುಳಿಸ್ತಾ ಇರುವಂಥದ್ದು. S-400 ಡಿಫೆನ್ಸ್ ಸಿಸ್ಟಮೇ ಈಗ ಭಾರತಕ್ಕೆ ಭಾರಿ ದೊಡ್ಡ ಬಲ. ಧರ್ಮಶಾಲಾ ಸ್ಟೇಡಿಯಂ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಕಂಪ್ಲೀಟಾಗಿ ಸ್ಟೇಡಿಯಂ ಖಾಲಿ. ಎಲ್ಲರೂ ಅಲ್ಲಿಂದ ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಆಟಗಾರರನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸಿದ್ದಾರೆ. ಅಲ್ಲಿ ಬಂದಂಥ ವೀಕ್ಷಕರನ್ನೆಲ್ಲ ಮನೆಗೆ ಕಳಿಸಿದ್ದಾರೆ. ಕಂಪ್ಲೀಟಾಗಿ ಸ್ಟೇಡಿಯಂನ ಈಗ ಬ್ಲಾಕ್ಔಟ್ ಮಾಡಿದ್ದಾರೆ. ಯಾವುದೇ ಅನಾಹುತ ಆಗದಂತೆ ಎಚ್ಚರವನ್ನು ವಹಿಸಲಾಗಿದೆ.
ರಾಜಸ್ಥಾನದ ರಾಜವು ಕೂಡ ಸಂಪೂರ್ಣ ಸ್ತಬ್ಧ. ಬಿಕಾನೇರ್ನಲ್ಲಿ ಕಂಪ್ಲೀಟ್ ವಿದ್ಯುತ್ ಬಂದ್. ರಾಜಸ್ಥಾನವು ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದೆ. ಬಿಕಾನೇರ್ನಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಅನ್ನು ಕಡಿತ ಮಾಡಲಾಗಿದೆ. ರಾಜಸ್ಥಾನದ ರಾಜ್ಯವನ್ನ ಸದ್ಯಕ್ಕೆ ನಿಶ್ಶಬ್ದ ಮಾಡಲಾಗಿದೆ. ಯುದ್ಧದ ಕಾರ್ಮೋಡ ಈಗ ರಾಜಸ್ಥಾನದ ಕಂಪ್ಲೀಟ್ ಆವರಿಸಿದೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ಈಗ ಸದ್ಯಕ್ಕೆ ವಿದ್ಯುತ್ ಬಂದ್ ಮಾಡಲಾಗಿದೆ, ವಿದ್ಯುತ್ ಕಡಿತ ಮಾಡಲಾಗಿದೆ. ಸಂಪೂರ್ಣವಾಗಿ ಕರೆಂಟ್ ತೆಗೆದು ಬಿಟ್ಟಾರಲ್ಲಿ. और अपने अपने घर पे चले जाए सब लोग. अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए. ಗೊತ್ತಾಗಬೇಕು, ಅದನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಕಾಡಗತ್ತಲು ಆವರಿಸಬೇಕು. ನೋಡಿ, ಈಗ ಅಲ್ಲಿನ ಸ್ಥಳೀಯ ಹೋಮ್ ಡಿಪಾರ್ಟ್ಮೆಂಟ್ ಈಗ ಕಂಪ್ಲೀಟ್ ಆಗಿ ಜನರಿಗೆ ಅವೇರ್ನೆಸ್ ಅನ್ನು ಕೊಡ್ತಾ ಇರುವಂತದ್ದು. ಅನೌನ್ಸ್ಮೆಂಟ್ ಮೂಲಕ ಎಲ್ಲರೂ ತಮ್ಮ ತಮ್ಮ ಗಾಡಿಗಳ ಲೈಟ್ ಆಫ್ ಮಾಡಿಕೊಂಡು ಹತ್ತಿರದಲ್ಲೇ ಮನೆಗೆ ಸೇರ್ಕೊಳ್ಳಿ, ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಲೈಟ್ ಆಫ್ ಮಾಡ್ಕೊಳ್ಳಿ, ಕಂಪ್ಲೀಟ್ ನಗರದಲ್ಲಿ ಲೈಟ್ ಅನ್ನ ನಿಷ್ಕ್ರಿಯ ಮಾಡಲಾಗುತ್ತೆ ಅಂತೇಳಿ ಕೂಡ ಅನೌನ್ಸ್ಮೆಂಟ್ ಕೊಟ್ಟು ಕೆಲವು ನಿಮಿಷಗಳ ಸಮಯ ಕೊಟ್ಟು ಕಂಪ್ಲೀಟ್ ಅನ್ನು ಸ್ತಬ್ಧ ಮಾಡಲಾಗಿದೆ. ಕಂಪ್ಲೀಟ್ ಇಡೀ ನಗರವನ್ನು ಸ್ತಬ್ಧ ಮಾಡಲಾಗಿದೆ. ಎಲ್ಲೂ ಬೀದಿ ಲೈಟ್ ಇಲ್ಲ, ಮನೆ ಲೈಟ್ ಇಲ್ಲ, ವಾಹನದ ಲೈಟ್ಗಳು ಕೂಡ ಆಫ್ ಮಾಡ್ಕೋಬೇಕು ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. चले जाए सब लोग. अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए. ನೋಡಿ, ಒಂದು ಕಡೆಯಿಂದ ವಿದ್ಯುತ್ ಬಂದನ್ನ ಏನು ವಿದ್ಯುತ್ ಘಟಕಗಳಿಂದನೇ ಕಂಪ್ಲೀಟ್ ಆಗಿ ನಿಷ್ಕ್ರಿಯ ಮಾಡಿದ್ದಾರೆ. ಆದ್ರೆ ಮನೆಯಲ್ಲಿ ಈ ಬ್ಯಾಟ್ರಿ ವಿದ್ಯುತ್ ಇರುತ್ತೆ, ಗಾಡಿಗಳಿಗೆ ಲೈಟ್ ಇರುತ್ತೆ, ಅದನ್ನೆಲ್ಲ ಆಫ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಆಗಬೇಕು. ಹಾಗೆ ಇಡೀ ಪ್ರದೇಶವನ್ನ ಬ್ಲಾಕ್ಔಟ್ ಮಾಡಿ ಎಲ್ಲಿಗೆ ಮಿಸೈಲ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರುತ್ತೋ ಅಲ್ಲಿ ಈ ಡಿಫೆನ್ಸ್ ಸಿಸ್ಟಮ್ ಈಗ ಆ ಮಿಸೈಲ್ನ ದಿಕ್ಕು ತಪ್ಪಿಸಿ ಹೊಡೆದುರುಳಿಸುವಂತ ಪ್ರಯತ್ನ ಇದೆ. चले जाए सब लोग. ಶ್ರೀನಗರ ಏರ್ಪೋರ್ಟ್ ನಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಶ್ರೀನಗರ ಪಾಕಿಸ್ತಾನದ ಬಾರ್ಡರ್ಗೆ ಅಂಟಿಕೊಂಡಿರುವಂತ ಕಾರಣ ಭಾರಿ ಹೈ ಅಲರ್ಟ್ ಅನ್ನ ಶ್ರೀನಗರದ ಏರ್ಪೋರ್ಟ್ ಅಲ್ಲಿ ಘೋಷಿಸಲಾಗಿದೆ. ಶ್ರೀನಗರ ಏರ್ಪೋರ್ಟ್ ಈಗ ಕಂಪ್ಲೀಟ್ ರೆಡ್ ಝೋನ್. ಶ್ರೀನಗರ ಏರ್ಪೋರ್ಟ್ ನಲ್ಲಿ ಹೈ ಅಲರ್ಟ್. ಯಾವುದೇ ಕ್ಷಣದಲ್ಲಿ ಏರ್ಪೋರ್ಟ್ ಮೇಲೆ ದಾಳಿ ಆಗುವ ಸಾಧ್ಯತೆಗಳಿರೋದ್ರಿಂದ ಕಂಪ್ಲೀಟ್ ಶ್ರೀನಗರ ಏರ್ಪೋರ್ಟ್ ಅನ್ನ ಈಗ ಬಂದ್ ಮಾಡಲಾಗಿದೆ. ರಾಜಸ್ಥಾನ ಒಂದರ ಮೇಲೆ 70 ಕ್ಷಿಪಣಿಗಳ ದಾಳಿಗೆ ಮುಂದಾಗಿತ್ತಂತೆ ಪಾಕ್. ಶ್ರೀನಗರ ಏರ್ಪೋರ್ಟ್ ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇಡೀ ಜಮ್ಮು ಮತ್ತೆ ರಾಜಸ್ಥಾನ ಎರಡೂ ರಾಜ್ಯಗಳು
ಭಾರಿ ದೊಡ್ಡ ಮಟ್ಟದ ಆತಂಕದಲ್ಲಿರುವಂಥದ್ದು. ರಾಜಸ್ಥಾನದ ಒಂದರ ಮೇಲೆ 70 ಕ್ಷಿಪಣಿಗಳ ದಾಳಿಗೆ ಪಾಕ್ ಮುಂದಾಗಿತ್ತು ಮತ್ತು ಒಟ್ಟು 100 ಭಾರತದ ಮೇಲೆ, ಅದು ಜಮ್ಮು ಮೇಲೆ ಒಂದು 30, ರಾಜಸ್ಥಾನದ ಮೇಲೆ ಒಂದು 70 ಕ್ಷಿಪಣಿ, ಜಮ್ಮು ಮೇಲೆ ಒಂದು 30 ಕ್ಷಿಪಣಿಗಳನ್ನ ದಾಳಿ ಮಾಡೋದಕ್ಕೆ ಪಾಕ್ ಸೇನೆ ಮುಂದಾಗಿತ್ತು. ಈಗ ಕಂಪ್ಲೀಟ್ ಆಗಿ 100 ಕ್ಷಿಪಣಿಗಳನ್ನು ಕೂಡ ಭಾರತೀಯ ಸೇನೆ ಆಂಟಿ ಮಿಸೈಲ್ ಫೋರ್ಸ್ ಇಂದ, ಡಿಫೆನ್ಸ್ ಸಿಸ್ಟಮ್ ಇಂದ ತಡೆ ಹಿಡಿಯುವಂತ ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇದೆ. ಯಾವುದೇ ಭಾರತೀಯರ ಒಬ್ಬ ನಾಗರಿಕನಿಗಾಗಿರ್ಲಿ ಅಥವಾ ಅವು ಈ ಭಾರತದ ಭೂಮಿ ಮೇಲೆ ಆ ಮಿಸೈಲ್ ಬೀಳಬಾರದು, ಆ ರೀತಿ ಅವುಗಳನ್ನ ಅಟ್ಯಾಕ್ ಮಾಡುವಂತ ಕೆಲಸ ಈಗಾಗಲೇ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದೆ.